ಸರ್ವಲೋಕಗಳ ಸೃಷ್ಟಿಕರ್ತನಾಗಿರುವ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ. ಪ್ರಿಯರೇ, ಬನ್ನಿರಿ ಇಂದಿನ ದೇವರ ಮಾತುಗಳನ್ನು ಆಲಿಸೋಣ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳೆಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢನಂಬಿಕೆಯುಳ್ಳವನಾದನು. ಪ್ರೀತಿಯ ದೇವರ ಮಕ್ಕಳೇ, ಈ ಮಾತುಗಳನ್ನೊಮ್ಮೆ ಗಮನಿಸಿ. ಅಬ್ರಹಾಮನ ನಂಬಿಕೆ ಎಷ್ಟು ಉನ್ನತವಾಗಿರುವಂಥದ್ದು. ದೇವರು ಅಬ್ರಹಾಮನಿಗೆ, ನಾನು ನಿನಗೆ ಆಕಾಶ ನಕ್ಷತ್ರಗಳಷ್ಟು ಮಕ್ಕಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವ ಸಮಯಕ್ಕೆ ದೇವರು ಹೇಳುವ ಮಾತು ನೆರವೇರುವುದಕ್ಕೆ ಒಂದು ಸಣ್ಣ ಅವಕಾಶ ಕೂಡ ಇರಲಿಲ್ಲ. ಯಾಕಂದ್ರೆ ಅಬ್ರಹಾಮನಿಗೆ 100 ವರ್ಷ ವಯಸ್ಸಾಗಿತ್ತು. ಸಾರಳಿಗೆ ಗರ್ಭಕಾಲ ಕಳೆದು ಹೋಗಿತ್ತು. ಮಕ್ಕಳಾಗುವುದಕ್ಕೆ ಯಾವ ಅವಕಾಶವೂ ಇರಲಿಲ್ಲ. ಆದರೂ ಅಬ್ರಹಾಮನು, ನನ್ನ ದೇವರು ಇಲ್ಲದ್ದನ್ನು ಇರುವುದಾಗಿ ಸತ್ತವರನ್ನು ಬದುಕಿಸುವವನಾಗಿ ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡುವ ದೇವರು ಎಂಬುದಾಗಿ ದೇವರ ಮೇಲೆ ಪರಿಪೂರ್ಣವಾದ ಭರವಸೆಯನ್ನ ಇಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಅಂದು ಅಬ್ರಹಾಮನ ನಂಬಿಕೆ ಇಂದಿಗೂ ನಮ್ಮೆಲ್ಲರ ಮೂಲಪಿತೃವಾಗಿ ಆತನು ಕಾಣಿಸಿಕೊಳ್ಳುವ ಹಾಗೆ ಮಾಡಿತು. ಅಬ್ರಹಾಮನು ತನ್ನ ನಿರೀಕ್ಷೆಗೆ ಯಾವುದೇ ಆಧಾರ ಇಲ್ಲದಿರುವಾಗಲೂ ಆತನು ನಂಬಿದನು. ಆ ನಂಬಿಕೆ ಅದ್ಭುತಗಳನ್ನು ಸೃಷ್ಟಿ ಮಾಡಿತು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿಯೂ ಪರಿಸ್ಥಿತಿಗಳು ಹೀಗೆ ಇರಬಹುದು. ಅಸಾಧ್ಯವಾದ ಕಾರ್ಯಗಳು ನಿಮ್ಮ ಮುಂದೆ ಇರಬಹುದು. ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವುದಕ್ಕೆ ಯಾವ ಆಸ್ಪದವೂ ಇಲ್ಲದೇ ಇರಬಹುದು. ಆದರೆ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ನಿಮ್ಮ ಜೀವನದಲ್ಲಿ ಅಸಾಧ್ಯ ಎನ್ನುವ ಕಾರ್ಯಗಳು ಸಾಧ್ಯವಾಗುತ್ತವೆ. ಇಲ್ಲಿ ನಿಮ್ಮ ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು ಇಬ್ರಿಯ 11:6 ಬೈಬಲ್ ಹೇಳುತ್ತೆ. ಹಾಗೆ ನಾವು ನಂಬುವ ಯೇಸು ಕ್ರಿಸ್ತನು ಸಕಲ ಕಾರ್ಯಗಳನ್ನು ಮಾಡಲು ಶಕ್ತಿಯುಳ್ಳವನಾಗಿದ್ದಾನೆ ಎಂದು ಯೋಬ 42:2 ಬೈಬಲ್ ಹೇಳುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ಈ ಆತ್ಮೀಯ ಯಾತ್ರೆಯಲ್ಲಿ ನಂಬಿಕೆಯೇ ನಮ್ಮ ಆಯುಧವಾಗಿದೆ. ಈ ಆಯುಧದ ಮೂಲಕ ಯಾವುದನ್ನು ಬೇಕಾದರೂ ನಾವು ಜಯಿಸಬಹುದು. ನಮಗೆ ಅಸಾಧ್ಯ ಎನ್ನುವುದು ಯಾವುದೂ ಕೂಡ ಇರೋದಿಲ್ಲ. ಯಾಕೆಂದರೆ ಚರಿತ್ರೆಯಲ್ಲಿ ಭಕ್ತರು ನಂಬಿಕೆಯ ಮೂಲಕ ರಾಜ್ಯಗಳನ್ನು ಸ್ವಾಧೀನಪಡಿಸಿಕೊಂಡರು, ವಾಗ್ದಾನಗಳನ್ನು ಪಡೆಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನ ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು ಎಂಬುದಾಗಿ ಬೈಬಲ್ ಇಬ್ರಿಯ ಪತ್ರಿಕೆ 11:33-35 ಹೇಳುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ಕೊನೆಯದಾಗಿ ದೇವರ ವಾಕ್ಯ ಹೇಳೋದೇನೆಂದ್ರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯರೇ, ಇವತ್ತು ನಿನ್ನ ಜೀವನದ ಪರಿಸ್ಥಿತಿ ಎಂಥದ್ದೇ ಆದರೂ ನೀನು ನಂಬಿಕೆಯ ಮೂಲಕ ಎಲ್ಲವನ್ನೂ ಜಯಿಸಲು ಸಾಧ್ಯ. ಅಂತಹ ನಂಬಿಕೆಯನ್ನು ಸರ್ವೋನ್ನತನಾದ ದೇವರು ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋಮ್.